ಎಲ್ಲ ಸಿನಿ ಲವರ್ಸ್ಗೂ ಸೋ ಸಿನಿಮ್ಯಾಟಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಯೋಗೇಶ್. ಈ 2025ಗೆ ಸೌತ್ ಇಂದ ಯಾವ ಮೂವಿ ಫಸ್ಟ್ ಗೇಮ್ ಚೇಂಜರ್ ಆಗುತ್ತೆ ಅಂತ ವೇಟ್ ಮಾಡ್ಬೇಕಾದ್ರೆ ಶಂಕರ್ ಅವರು ಗೇಮ್ ಚೇಂಜರ್ ಮೂವಿ ಅನೌನ್ಸ್ ಮಾಡ್ತಾರೆ. ಈ ಮೂವಿ ಇದೇ ತಿಂಗಳು ರಿಲೀಸ್ ಆಗ್ತಿದೆ. ಸದ್ಯಕ್ಕೆ ಈ ಮೂವಿ ಟ್ರೈಲರ್ ರಿಲೀಸ್ ಆಗಿದೆ. ಬನ್ನಿ ಈ ಮೂವಿ ಟ್ರೈಲರ್ ಹೇಗಿತ್ತು ಅಂತ ಒಂದ್ಸತಿ ನೋಡ್ಕೊಂಡ್ ಬರೋಣ. ಈ ಮೂವಿಲಿ ಮೇನ್ ಲೀಡ್ ಆಗಿ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಅವರು ಇದ್ದಾರೆ. ಸೊ ಆಫ್ಟರ್ ಸಕ್ಸಸ್ ಆಫ್ RRR ಇವರು ಯಾರ ಜೊತೆ ಕೊಲಾಬ್ರೇಷನ್ ಮಾಡ್ತಾರೆ ಅಂತ ಎಲ್ಲರೂ ವೇಟ್ ಮಾಡ್ತಿದ್ರು. ಹಾಗೆ ಅನೌನ್ಸ್ ಆಗಿದೆ ರಾಮ್ ಚರಣ್ ಅಂಡ್ ಶಂಕರ್. ಈ ನ್ಯೂಸ್ ಕೇಳಿ ರಾಮ್ ಚರಣ್ ಅವ್ರ ಫ್ಯಾನ್ಸ್ ಸ್ವಲ್ಪ ಜನ ಖುಷಿ ಪಟ್ರೆ, ಸ್ವಲ್ಪ ಜನ ಶಾಕ್ ಆದ್ರು. ಯಾಕೆಂದ್ರೆ ಶಂಕರ್ ಅವರು ಈ ಹಿಂದಿನ ಸಿನಿಮಾ ಅಷ್ಟು ಚೆನ್ನಾಗಿ ವರ್ಕ್ ಆಗಿರ್ಲಿಲ್ಲ. ಆದ್ರೂ ಇವರಿಬ್ರು ಒಟ್ಟಿಗೆ ಸೇರಿ ಒಂದು ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ಖಂಡಿತ ಇತ್ತು. ಇನ್ನು ಟ್ರೈಲರ್ ವಿಚಾರಕ್ಕೆ ಬಂದ್ರೆ, ಟ್ರೈಲರ್ ಕಲರ್ಫುಲ್ ಆಗಿದೆ ಅಂಡ್ ಕ್ಯಾನ್ವಾಸ್ ಯೂಸ್ ಆಗಿದೆ. ಇಲ್ಲಿ ಬಜೆಟ್ ಪ್ರತಿ ಫ್ರೇಮ್ ಅಲ್ಲೂ ನಿಮ್ಗೆ ಕಾಣಿಸುತ್ತೆ, ಯಾಕಂದ್ರೆ ಅಷ್ಟು ಖರ್ಚು ಮಾಡಿದ್ದಾರೆ. ಆಸ್ ಯೂಶುವಲ್ ಶಂಕರ್ ಅವರ ಸಿಗ್ನೇಚರ್ ಕರಪ್ಷನ್ ಒಂದು ಅಂಡರ್ಲೈನ್ ಈ ಮೂವಿಲ್ ಕೂಡ ಇದೆ. ಮೇಲ್ನೋಟಕ್ಕೆ ಇದೊಂದು ಪೊಲಿಟಿಕಲ್ ಡ್ರಾಮಾ ತರ ಕಾಣಿಸ್ತಿದೆ. ಇಲ್ಲಿ ರಾಮ್ ಚರಣ್ ಡ್ಯೂಯಲ್ ಶೇಡ್ ಅಲ್ಲಿ ಕಾಣಿಸ್ತಿದ್ದಾರೆ. ಒಂದು ಬ್ಯಾಕ್ ಸ್ಟೋರಿಲಿ ಒಬ್ಬ ಪೊಲಿಟಿಷಿಯನ್ ಆಗಿ ಕಾಣಿಸ್ಕೊಂಡ್ರೆ, ಇನ್ನೊಂದು ಕರೆಂಟ್ ಜನರೇಷನ್ ಅಲ್ಲಿ ಒಬ್ಬ IAS ಅಧಿಕಾರಿಯಾಗಿ ಕಾಣಿಸಿದ್ದಾರೆ. ಇಲ್ಲಿ ಫಿಮೇಲ್ ಲೀಡ್ ಆಗಿ ಕೈರಾ ಅಡ್ವಾಣಿ ಹಾಗೆ ಅಂಜಲಿ ಅವರು ಇದ್ದಾರೆ. ಅಂಡ್ ನೆಗೆಟಿವ್ ರೋಲ್ ಅಲ್ಲಿ SJ ಸೂರ್ಯ ಅವರು ಮಾಡಿದ್ದಾರೆ. ಒನ್ ಆಫ್ ಮೈ ಫೇವರೇಟ್ ಆಕ್ಟರ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಈ ಮೂವಿಲಿ ನಿಮ್ಗೆ ದೊಡ್ಡ ಸ್ಟಾರ್ ಕಾಸ್ಟ್ ಕಾಣಿಸುತ್ತೆ. ಇದೊಂದು ಪೊಲಿಟಿಕಲ್ ಡ್ರಾಮಾ. ಇಲ್ಲಿ SJ ಸೂರ್ಯ ಹಾಗೆ ರಾಮ್ ಚರಣ್ ಮಧ್ಯೆ ನಡೆಯೋ ಕಾನ್ಫ್ಲಿಕ್ಟ್ಸ್, ರಾಮ್ ಚರಣ್ ಫೇಸ್ ಮಾಡೋ ಚಾಲೆಂಜಸ್, ಅದನ್ನ ಅವ್ರು ಹೇಗೆ ಓವರ್ಕಮ್ ಮಾಡ್ತಾರೆ. ಈ ಕ್ಯಾಟ್ ಅಂಡ್ ಮೌಸ್ ಗೇಮ್ ಟ್ರೈಲರ್ ಅಲ್ಲಿ ತುಂಬಾ ಮಜಾ ಕೊಡುತ್ತೆ. ಆಡಿಯನ್ಸ್ ನ ಥಿಯೇಟರ್ ಕರ್ಸಕ್ಕೆ ಒಂದು ಟ್ರೈಲರ್ ಎಷ್ಟು ಎಂಗೇಜಿಂಗ್ ಆಗಿರ್ಬೇಕಿತ್ತು ಅಷ್ಟು ಎಂಗೇಜಿಂಗ್ ಆಗಿ ಈ ಟ್ರೈಲರ್ ಇತ್ತು. ಇದ್ರ ವಿಜುವಲ್ಸ್ ಹಾಗೆ ಇದ್ರ ಮೇಕಿಂಗ್ ನೋಡ್ತಿದ್ರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಒಂದು ಒಳ್ಳೆ ಮೂವಿ ಅಂತ ಹೇಳ್ಬೋದು. ಶಂಕರ್ ಅವರು ಹಿಂದಿನ ಮೂವಿ ಸ್ವಲ್ಪ ಡಿಸಪಾಯಿಂಟ್ ಮಾಡಿತ್ತು, ಸ್ವಲ್ಪ ಅಲ್ಲ ಜಾಸ್ತಿನೇ ಡಿಸಪಾಯಿಂಟ್ ಮಾಡಿತ್ತು. ಬಟ್ ಈ ಮೂವಿ ಆತರ ಆಗದೆ ಇರಲಿ. ರಾಮ್ ಚರಣ್ ಹಾಗೆ ಶಂಕರ್ ಕಾಂಬಿನೇಷನ್ ಥಿಯೇಟರ್ ಒಂದು ದೊಡ್ಡ ಹವಾ ಕ್ರಿಯೇಟ್ ಮಾಡುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಈ ಮೂವಿ ಜನವರಿ 10ಕ್ಕೆ ಥಿಯೇಟರ್ ಬರ್ತಿದೆ. ಸೊ ಮೂವಿನ ಥಿಯೇಟರ್ಗೆ ಹೋಗಿ ಎಂಜಾಯ್ ಮಾಡೋಣ. ಆದ್ರೆ ನಾನು ಈ ಮೂವಿ ರಿವ್ಯೂ ಕೂಡ ಮಾಡ್ತೀನಿ. ಇದು ಇವತ್ತಿನ ರಿವ್ಯೂ ಆಗಿತ್ತು. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.